ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಿಂದ ಡಿ ಆ್ಯಂಡ್ ಎಫ್ ಬ್ಲಾಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋಣಂತೆ, ಯಾವ್ಯಾವುದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಇದೆ ಅನ್ನೋದನ್ನು ನೋಡೋಣಂತೆ. ಹೌ ಟು ರೈಟ್ ದ ಕಾನ್ಫಿಗರೇಷನ್ ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಡಿಸ್ಕಸ್ ಅಬೌಟ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ಅದರಲ್ಲಿ ಫಸ್ಟ್ ನಾನು ಡಿ ಬ್ಲಾಕ್ ಅನ್ನು ಡಿಸ್ಕಸ್ ಮಾಡ್ತೀನಿ, ಅದಾದ್ಮೇಲೆ ಎಫ್ ಬ್ಲಾಕ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಕ್ಲಾಸಿಫಿಕೇಶನ್ SPDF, outline of the periodic table will be like this, and D is known as transition element and F is known as inner transition element. Okay, so ಈಗ ಹೇಗೆ ನಾವು ಎಲೆಕ್ಟ್ರಾನ್ ಅನ್ನು ಫಿಲ್ ಮಾಡ್ತೀವಿ ಅನ್ನೋದನ್ನ ನೋಡೋಣಂತೆ. ಒಂದ್ಸರಿ ಲಾಸ್ಟ್ ಇಯರ್ ನಾವೇನು ಕಲ್ತಿದ್ವಲ್ಲ ಅದನ್ನ ಒಂದ್ಸರಿ ರಿಮೈಂಡ್ ಮಾಡ್ಕೊಳ್ಳೋಣಂತೆ. ಸೊ ಅಕಾರ್ಡಿಂಗ್ ಟು ರಿಮೆಂಬರ್ ದ ರೂಲ್ಸ್ ಫಾರ್ ಫಿಲ್ಲಿಂಗ್ ಅಟಾಮಿಕ್ ಆರ್ಬಿಟಲ್, rules for filling atomic orbital, remember. So S orbital only 2 electrons can be filled, right? Only 2. P electron ಅಲ್ಲಿ P orbital ಅಲ್ಲಿ so 3 orbital ಇರ್ತದೆ, Px, Py and Pz. ಪ್ರತಿ orbital ಅಲ್ಲಿ 2 electron ಫಿಲ್ ಮಾಡಿದ್ರೆ ಟೋಟಲ್ 6 ಆಯ್ತು, right? So D orbital ಅಲ್ಲಿ dxy, yz, zx, x square minus y square, z square 5 orbital ಇರ್ತದೆ. Each orbital 2 electron means total 10 electron will fill. F orbital ಅಲ್ಲಿ F1 to F7. So total 7 orbital, each orbital 2 electrons, so total 14 electrons we are going to fill. So ಇದು ನಮಗೆ ಗೊತ್ತಿದೆ, S orbital ದಲ್ಲಿ ಎಷ್ಟು, P orbital ದಲ್ಲಿ ಎಷ್ಟು, D orbital ದಲ್ಲಿ ಎಷ್ಟು, ಮತ್ತೆ F orbital ದಲ್ಲಿ ಎಷ್ಟು ಅನ್ನೋದು ನೋಡಿ. ಇದನ್ನ ಆರ್ಡರ್ ನಾವು ಯಾವ ಒಂದು ರೂಲ್ ಪ್ರಕಾರ ಬರೆದಿದ್ದೀವಿ ಅಂತ ಅಂದ್ರೆ, we know that, ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಅಫ್ಬೋ ಪ್ರಿನ್ಸಿಪಲ್ ಅಂತ ಕಲ್ತಿದ್ವಿ ಹೌದಾ, ಅಫ್ಬೋ ಪ್ರಿನ್ಸಿಪಲ್ ಅಂತ ಕಲ್ತಿದ್ವಿ ಹೌದಾ. ಸೊ ಡಿಪೆಂಡಿಂಗ್ ಆನ್ ದಟ್ ವಿ ಹ್ಯಾವ್ ರಿಟನ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್. ಅದನ್ನ ಒಂದ್ಸಲ ರಿವೈಸ್ ಮಾಡ್ಬಿಡ್ತೀನಿ ನೋಡಿ. ಅಫ್ಬೋ ಪ್ರಿನ್ಸಿಪಲ್ ಏನ್ ಮಾಡಿದ್ರಿ, ಸೊ 1s ಈ ರೀತಿ ಇತ್ತು, 2s 2p, so 3s 3p 3d, 4s 4p 4d 4f, 5s 5p 5d 5f. ನೋಡಿ ಫಸ್ಟ್ ಈ ಆರ್ಬಿಟಲ್ ಫಿಲ್ ಮಾಡ್ತೀರಿ, ಅದಾದ್ಮೇಲೆ 2s ಫಿಲ್ ಮಾಡ್ತೀರಿ, 3s ಸಾರಿ ಉಲ್ಟಾ ಬರ್ಬೇಕು, ಅದು ಉಲ್ಟಾ ಬರ್ಬೇಕು, 1s ಫಿಲ್ ಮಾಡ್ತೀರಿ, 2s ಅದಾದ್ಮೇಲೆ 2p 3s ಅದಾದ್ಮೇಲೆ 3p 4s ಅದಾದ್ಮೇಲೆ 3d 4p 5s 4d 5p 6s ಆ ರೀತಿ ಬರ್ತದೆ. ಸೊ ಅದಕ್ಕೆ this is the order of filling the orbitals. ನಮಗೆ ಆಕ್ಚುಲಿ ಇಲ್ಲಿ ತನಕ ಸಾಕು ನಮಗೆ, ಬಟ್ ರಿಮೆಂಬರ್ ದಟ್ ಆರ್ಡರ್. ನಾವು ಈಗ ಸ್ಕ್ಯಾಂಡಿಯಂ ಇದೆ, ನಮಗೆ 21 ಎಲೆಕ್ಟ್ರಾನ್, 21 ಅಟಾಮಿಕ್ ನಂಬರ್ ಇದೆ ಹೌದಾ. ಸೊ ನಾವು ಒಂದ್ಸಲ 20 ಫಿಲ್ ಮಾಡೋಣಂತೆ, 19 ಫಿಲ್ ಮಾಡೋಣಂತೆ. ಪೊಟ್ಯಾಷಿಯಂ ಫಿಲ್ ಮಾಡಿದಾಗ ಏನ್ ಬರೀತೀವಿ ನಾವು, ಆರ್ಗಾನ್. 18 ತನಕ ಆರ್ಗಾನ್ ಬರ್ತದೆ. ಆರ್ಗಾನ್ ಅನ್ನ ಮತ್ತೆ 1s2 2s2 2p6 3s2 3p6 ಅಂತ ಬರೆಯೋದಿಲ್ಲ, ಯಾಕಂದ್ರೆ ನೋಬಲ್ ಗ್ಯಾಸಸ್ ಅನ್ನ ನಾವು ಬೇಸ್ ಅಂತ ಇಟ್ಕೊಂಡು ಮುಂದಿನ ಕಾನ್ಫಿಗರೇಷನ್ ಬರೀತಾ ಹೋಗ್ತೀವಿ. ಸೊ ನಾವು ವಿ ವಿಲ್ ರೈಟ್ ಇಟ್ ಆಸ್ 4s1 because in argon 3p is filled ಹೌದಾ. After 3p what you have to fill, 4s we have to fill. After 3p you have to fill 4s ಆದ್ಮೇಲೆ 3d. ಇಲ್ಲಿ ಒಂದು n+l ರೂಲ್ ಅನ್ನು ಕೂಡ ನೆನಪು ಮಾಡ್ಕೊಳ್ಳಿ, n+l ರೂಲ್ ಅದ್ರ ಪ್ರಕಾರ. ಸೊ ಈಗ ನೋಡಿ 4s ಗೆ ಏನಾಗ್ತದೆ, 4s ಗೆ 4 is n ವ್ಯಾಲ್ಯೂ ಹೌದಾ. s ಆರ್ಬಿಟಲ್ ಗೆ l ವ್ಯಾಲ್ಯೂ 0 ನೆನಪಿಟ್ಕೊಳ್ಳಿ, l is equal to 0 1 2 3 s p d f ನೆನಪಿದ್ಯಾ. ಸೊ 4s ಗೆ 4 + 0 4 ಆಯ್ತು. 3d ಗೆ ನೋಡಿ, 3d ಗೆ 3 ಪ್ಲಸ್ ನೋಡಿ d ಅಂದ್ರೆ 2 ಹೌದಾ, 2 is equal to 5 ಆಯ್ತು. ಸೊ 3 + 2 5 ಆಯ್ತು ಹೌದಾ, ಲೈಕ್ ದಿಸ್. ಸೊ 4s 3d ಈ ರೀತಿ ಬಂದಾಗ ಗೊತ್ತಿರಲಿ, ಈ ರೀತಿ ಬಂದಾಗ ಹೈಯರ್ ಎನರ್ಜಿ ವಿಲ್ ಬಿ ದಿಸ್, ಲೋವರ್ ಎನರ್ಜಿ ವಿಲ್ ಬಿ 4. ಅದಕ್ಕೆ ನಾವು 4s ಅನ್ನ ಫಸ್ಟ್ ಫಿಲ್ ಮಾಡ್ತೀವಿ, ಅದಾದ್ಮೇಲೆ 3d ಅನ್ನ ಫಿಲ್ ಮಾಡ್ತೀವಿ. ಸೊ 4s ಫಿಲ್ ಮಾಡಿದ್ವಿ, 19 ಆಯ್ತು. ಕ್ಯಾಲ್ಸಿಯಂ ಕೇಸ್ ಒಳಗೆ ಆರ್ಗಾನ್ 4s2 ಫಿಲ್ ಆಯ್ತು, ರೈಟ್. ಅಪ್ ಟು ಕ್ಯಾಲ್ಸಿಯಂ 4s2 ಫಿಲ್ ಆಯ್ತು. ಈಗ ಸ್ಕ್ಯಾಂಡಿಯಂ ಏನ್ ಮಾಡ್ತೀವಿ, ಸ್ಕ್ಯಾಂಡಿಯಂಗೆ ಆರ್ಗಾನ್ 4s2 3d 1 ಅಂತ ಮಾಡ್ತೀವಿ. ಯಾಕಂದ್ರೆ ಈಗ 3d ಎಲೆಕ್ಟ್ರಾನ್ ಫಿಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಜಿಂಕ್ ಬಂದಾಗ ಏನಾಗ್ತದೆ, 30 ಆಡ್ ಮಾಡ್ಬೇಕು ಹೌದಾ. ಆರ್ಗಾನ್ ಅಂದ್ರೆ 18 ಮುಗೀತು ನಮಗೆ, 4s2 20 ಆಯ್ತು. 3d ದೊಳಗೆ ಮ್ಯಾಕ್ಸಿಮಮ್ 10 ಆಡ್ ಮಾಡ್ತೀವಿ, ಸೊ 3d 10 ಆಯ್ತು, ರೈಟ್. ಲೈಕ್ ದಿಸ್ ರಿಮೆಂಬರ್, ಸ್ಕ್ಯಾಂಡಿಯಂ ಟು ಜಿಂಕ್ ಯು ಕ್ಯಾನ್ ರೈಟ್ ದ ಕಾನ್ಫಿಗರೇಷನ್ ಲೈಕ್ ದಿಸ್, ರೈಟ್. ಸೊ ಅದನ್ನ ಬರೆಯೋಣಂತೆ ಮತ್ತೆ ಆ ಕಂಪ್ಲೀಟ್ ಕಾನ್ಫಿಗರೇಷನ್ ಅನ್ನ, ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. But this is the way we will fill the electron from 1s 2s 2p 3s 3p 4s 3d ಅಂತ ಹೇಳಿ. ಸೊ ಲೈಕ್ ದಿಸ್, ಅದನ್ನ ನಾನು ಇಲ್ಲಿ ತೋರಿಸಿದ್ದೀನಿ, ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ, ಡೀಟೇಲ್ ಆಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಿ. ಸೊ 1s 2s 2p6 3s 3p6 4s2 ಫಿಲ್ ಮಾಡ್ತೀವಿ ಹೌದಾ, 20 ಆಯ್ತು. ಅದಾದ್ಮೇಲೆ 3d ಏನ್ ಫಿಲ್ ಮಾಡ್ತೀವಿ, 1 ಅಂತ ಹೇಳಿ. ರಿಮೆಂಬರ್, ಬರೀಬೇಕಾದ್ರೆ ನೀವು 3d ಅನ್ನ 4s ಗಿಂತ ಮುಂಚೆ ಬರೀರಿ ಅಥವಾ 4s ಗೆ ಆದ್ಮ್ಯಾಗ ಬರೀರಿ, ಹೇಗೆ ಬರೀತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹಾಗಂತ ಹೇಳಿ ಫಸ್ಟ್ ಬರೆಯೋದಿಲ್ಲ ನಾವು ಅದನ್ನೇನು, 1s 2s 2p 3s 3p ತನಕ ತಗೋತೀವಿ ನಾವು. ಬಟ್ ಆದ್ಮೇಲೆ 3d ಅಥವಾ 4s ಇಂಟರ್ಚೇಂಜ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಬಟ್ ಜನರಲಿ 3d ಬರೆದು 4s ಬರೀತಾರೆ, ಒಬ್ಬೊಬ್ರು 4s ಬರೆದು 3d ಬರೀತಾರೆ. ಬಟ್ 4s to 3d 1 ಇರಬೇಕು ಅನ್ನೋದು ಗೊತ್ತಿರಲಿ. ಇದು ನೋಡಿ 3p6 4s2 ಆದ್ಮೇಲೆ ಇಲ್ಲಿ ನಾ 3d 10 ಬರೀಬೇಕು ಹೌದಾ. ಈಗ 1s2 ಇಂದ 3p6 ವರೆಗೆ ಕಂಪ್ಲೀಟ್ ಆಗಿ ಬರೀಲೇಬೇಕಂತೇನಿಲ್ಲ, ಯಾಕಂದ್ರೆ ಇದು
ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಅದಕ್ಕಾಗಿ ಏನ್ ಬರಿತೀವಿ ಅದನ್ನ ನೋಡಿ ನೋಡಿ. ಸೊ ಇದು ಪೆನಲ್ಟಿಮೇಟ್ ಶೆಲ್ ಅಂತ ಕರಿತೀವಿ ನಾವು. ಪೆನಲ್ಟಿಮೇಟ್ ಶೆಲ್ ನಿನ್ನೆ ಹೇಳಿದ್ನಲ್ಲ, ಪೆನಲ್ಟಿಮೇಟ್ ಶೆಲ್ ಅಂದ್ರೆ ಲಾಸ್ಟ್ ಬಟ್ ಒನ್ ಶೆಲ್. ಇದು ಲಾಸ್ಟ್ ಶೆಲ್ 4s. 4s ಇಸ್ ವ್ಯಾಲೆಂಟ್ ಶೆಲ್. ಇದೇ ನೋಬಲ್ ಗ್ಯಾಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದನ್ನ ನೋಬಲ್ ಗ್ಯಾಸ್ ವಿಲ್ ರೈಟ್ ಇಟ್ ಆಸ್ ಅರ್ಗಾನ್. ನೋಡಿ ಅರ್ಗಾನ್ ಅಂತ ಬರೆಯುತ್ತೆ. ಸೊ ಕಾನ್ಫಿಗರೇಷನ್ ಆಫ್ ಸ್ಕ್ಯಾಂಡಿಯಂ ಬಿಕಮ್ ಅರ್ಗಾನ್ 3d1 4s2, ಅರ್ಗಾನ್ 3d10 4s2 ಲೈಕ್ ದಿಸ್. ಸೊ ಪೆನಲ್ಟಿಮೇಟ್ ಶೆಲ್ ಅನ್ನ ನಾವು 3d ಆರ್ಬಿಟಲ್ಸ್ ಅನ್ನ ಪೆನಲ್ಟಿಮೇಟ್ ಅಂತ ಕರಿತೀವಿ, 4s ಅನ್ನ ವ್ಯಾಲೆನ್ಸ್ ಶೆಲ್ ಅಂತ ಹೇಳಿ ಕರಿತೀವಿ. ಈಗ ನೋಡಿ ಇಲ್ಲಿ ಹೇಳಿದ್ನಲ್ಲ, ಇದು ವ್ಯಾಲೆನ್ಸ್ ಶೆಲ್. NS1 to 2 ಅನ್ನೋದು ವ್ಯಾಲೆನ್ಸ್ ಶೆಲ್, ಇದು ಪೆನಲ್ಟಿಮೇಟ್ ಶೆಲ್. ಪೆನಲ್ಟಿಮೇಟ್ ಶೆಲ್. ಈಗ ಪ್ರತಿಯೊಂದು ಬ್ಲಾಕ್ ಎಲಿಮೆಂಟ್ ಕೂಡ ನಮ್ಮ ಹತ್ರ ಜನರಲ್ ಕಾನ್ಫಿಗರೇಷನ್ ಇದೆ. ಹೌದಾ? ಒಂದ್ಸಾರಿ ಎಸ್ ನೆನ್ಪಿಟ್ಕೊಳ್ಳಿ. ಎಸ್ ಆರ್ಬಿಟಲ್ ಏನಂತ ಬರೀತೀವಿ? ನೋಬಲ್ ಗ್ಯಾಸ್ NS1 to 2 ಅಂತ ಬರೀತೀವಿ ಎಸ್ ಆರ್ಬಿಟಲ್ಗೆ, ಅಂದ್ರೆ ಎಸ್ ಬ್ಲಾಕ್ಗೆ. ಪಿ ಬ್ಲಾಕ್ಗೆ ಏನಂತ ಬರೀತೀವಿ? ನೋಬಲ್ ಗ್ಯಾಸ್ NS2 NP1 to 6 ಅಂತ ಬರೀತೀವಿ. ನೆನಪಿದ್ಯಾ? ಅದೇ ರೀತಿ ನಾವೀಗ ಡಿ ಆರ್ಬಿಟಲ್ಗೆ ಏನ್ ಬರೀತೀವಿ ಅಂತಂದ್ರೆ, ಡಿ ಆರ್ಬಿಟಲ್ಗೆ ಸೊ ಹಿಯರ್ ದ ಕಾನ್ಫಿಗರೇಷನ್ ವಿಲ್ ಬಿ ರಿಟನ್ ಲೈಕ್ ದಿಸ್. ನೋಬಲ್ ಗ್ಯಾಸ್ ಕಾಮನ್ ಇದೆ, ಬರೆಯೋಂಗಿಲ್ಲ. N-1D1 to 10 NS1 to 2. N-1D1 to 10 ನೋಡಿ NS1 to 2. ಓಕೆ, ಸೊ ದಿಸ್ ಈಸ್ ದ ಜನರಲ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಅನ್ನೋದು ಗೊತ್ತಿರಲಿ. ಜನರಲ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಪ್ರಾಕ್ಟೀಸ್ ಮಾಡಬೇಕಿಲ್ಲ. ಹಾಗಾದ್ರೆ ವಾಟ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕೇಳಿದ್ರೆ, ದ ಎಲಿಮೆಂಟ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ಸ್ enter into the penultimate shell, that is N-1d subshell, is known as d block element. ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. NS ಯಾಕೆ, N-1d ಯಾಕೆ ಅಂತ ಹೇಳಿ. ಹೌದಾ? ಸೊ NS ಯಾಕೆ ಅಂತಂದ್ರೆ ಇವೆಲ್ಲ ಎಲಿಮೆಂಟ್ ಪ್ರೆಸೆಂಟ್ ಇರೋದು ಫೋರ್ತ್ ಶೆಲ್ ಅಲ್ಲಿ. ಹೌದಾ? ಸೊ ಫೋರ್ತ್ ಅಂದ್ರೆ ಫೋರ್ತ್ ಪೀರಿಯಡ್ ಅಲ್ಲಿ. ಶೆಲ್ ಅನ್ನೋದಕ್ಕಿಂತ ಪೀರಿಯಡ್ ಅಂತ ಇಟ್ಕೊಂಡಂತೆ. ಫಸ್ಟ್ 4s ಫಿಲ್ ಮಾಡ್ತೀವಿ, NS, N ಅಂದ್ರೆ 4. ಅದಾದ್ಮೇಲೆ 3d ಫಿಲ್ ಮಾಡೋದಕ್ಕೆ ಇದನ್ನ N-1d ಅಂತ ತಗೋತೀವಿ. ಅದಾದ್ಮೇಲೆ 4p ನಾವು ಫಿಲ್ ಮಾಡ್ತೀವಿ. ಇಲ್ಲಿ N ಅಂತಂದ್ರೆ ನಂಬರ್ ಆಫ್ ಪೀರಿಯಡ್ಸ್. ರಿಮೆಂಬರ್ 4 ಇಂದ 7 ತನಕ ಇದೆ ನಮಗೆ. ಯಾವುದು? ಇಡೀ ಡಿ ಬ್ಲಾಕ್ ಎಲಿಮೆಂಟ್ ಅನ್ನೋದು 4 ಇಂದ 7 ತನಕ ಇದೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ವ್ಯಾಲೆನ್ಸ್ ಶೆಲ್ ಅಂಡ್ ಪೆನಲ್ಟಿಮೇಟ್ ಶೆಲ್. ಜನರಲ್ ಕಾನ್ಫಿಗರೇಷನ್ ಒಂದು ನೆನಪಿರಬೇಕು. ಅದಾದ್ಮೇಲೆ ಡೆಫಿನಿಷನ್, ಜನರಲ್ ಡೆಫಿನಿಷನ್, ಇದು ಡೆಫಿನಿಷನ್, ಜನರಲ್ ಡೆಫಿನಿಷನ್ ಏನಂತ ಹೇಳಿ ಗೊತ್ತಿರಬೇಕು. Yes, this is about the definition and general configuration. ನೋಡಿ ಈಗ ಇಡೀ ಪೀರಿಯಾಡಿಕ್ ಟೇಬಲ್ ಒಳಗೆ ಇದು ಎಸ್ ಮತ್ತು ಪಿ ಬ್ಲಾಕ್ ಅಂತ ಹೇಳಿದ್ವಿ, ರೈಟ್? ಇದು ಎಸ್ ಬ್ಲಾಕ್, ಹೈಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್, ನಮ್ಗೆ ಗೊತ್ತಿದೆ. ಆಲ್ ದೀಸ್ ಆರ್ ಮೆಟಲ್ಸ್. ಇದು ನೋಡಿ ಇವೆಲ್ಲ ಪಿ ಬ್ಲಾಕ್. ಈಗ ಇದು ಕೂಡ ಫಿಲ್ ಆಗಿದೆ, ಸ್ವಲ್ಪ ಓಲ್ಡ್ ಇದು ಪೀರಿಯಾಡಿಕ್ ಟೇಬಲ್. ಇದು ಕೂಡ ಫಿಲ್ ಆಗಿದೆ, ಈಗ ಗೊತ್ತಿರಲಿ. 118 ಇಲ್ಲಿ ತನಕ ಬರ್ತದೆ, ರೈಟ್? ಸೊ ಪಿ ಬ್ಲಾಕ್. ಸೊ ಲೆಸ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಹಾಗೆ ನೋಡಿದ್ರೆ ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಪಿ ಬ್ಲಾಕ್, ಅಂಡ್ ಇದು ಲೋ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಈ ರೀತಿ ಹೈ ಮತ್ತು ಲೋ ಅನ್ನೋದು ಎಸ್ ಮತ್ತು ಪಿ ಇರ್ತದೆ. ಈ ಸೆಂಟರ್ದಲ್ಲಿ ನಮಗೆ ಏನ್ ಕಾಣಿಸ್ತದೆ? ಡಿ ಬ್ಲಾಕ್ ಎಲಿಮೆಂಟ್. ಇದು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೆದ್ವಿ ನಾವು, ರೈಟ್? ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೆದ್ವಿ. ಸೊ ಈಗ ಟ್ರಾನ್ಸಿಷನ್ ಎಲಿಮೆಂಟ್ ಗೆ ಡೆಫಿನಿಷನ್ ನೋಡೋಣಂತೆ. ಇದು ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಹಳ ಇಂಪಾರ್ಟೆಂಟ್, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಜನರಲ್ ಡೆಫಿನೇಷನ್ ಡಿ ಬ್ಲಾಕಿಂಗ್ ನೋಡಿದ್ವಿ. ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದ ಆರ್ಬಿಟಲ್ ಡಿ, ಸೊ ಇಟ್ ಈಸ್ ಡಿ ಬ್ಲಾಕ್. ಬಟ್ ಇಲ್ಲಿ ಹೇಳ್ತಿರುವಂತಹ ಡೆಫಿನಿಷನ್ ಏನಿದೆ, ಇದು ಆಕ್ಚುಯಲ್ ಡೆಫಿನಿಷನ್ ಫಾರ್ ಟ್ರಾನ್ಸಿಷನ್ ಎಲಿಮೆಂಟ್. ನೋಡಿ ಟ್ರಾನ್ಸಿಷನ್ ಎಲಿಮೆಂಟ್, ರೈಟ್? ಈಗ ನೋಡ್ತಾ ಹೋಗಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಅಂದ್ರೆ ನಥಿಂಗ್ ಬಟ್ ಡಿ ಬ್ಲಾಕ್ ಎಲಿಮೆಂಟ್, ನೋ ಡೌಟ್ ಇನ್ ಇಟ್. ಬಟ್ ಸ್ಮಾಲ್ ಡಿಫರೆನ್ಸ್ ಇನ್ ದೇರ್ ಡೆಫಿನೇಷನ್. ಏನು ಅಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ದೋಸ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಅಂತನಾದ್ರೂ ಬರೀಬಹುದು, ಇಲ್ಲ ಪಾರ್ಷಿಯಲಿ ಫಿಲ್ಡ್ ಅಂತನಾದ್ರೂ ಬರೀಬಹುದು. ಗೊತ್ತಿರಲಿ, ಪಾರ್ಷಿಯಲಿ ಫಿಲ್ಡ್ ಅಂದ್ರೂ ಒಂದೇ, ಇನ್ಕಂಪ್ಲೀಟ್ಲಿ ಫಿಲ್ಡ್ ಅಂದ್ರೂ ಒಂದೇ. ಓಕೆ, ಡಿ ಸಬ್ಶೆಲ್ ಶುಡ್ ಬಿ ದೇರ್ ಇನ್ ದೇರ್ ಗ್ರೌಂಡ್ ಸ್ಟೇಟ್ or in any common oxidation state. That is the configuration of D1 to 9. ಇಡೀ ಲೈನ್ ಬೈ ಲೈನ್ ನಾನು ಅರ್ಥ ಮಾಡಿಸ್ತೀನಿ ನೋಡಿ. ಇನ್ಕಂಪ್ಲೀಟ್ಲಿ ಫಿಲ್ ಡಿ ಸಬ್ಶೆಲ್ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ 5d ಆರ್ಬಿಟಲ್ ನಾವು ಈ ರೀತಿ ಫಿಲ್ ಮಾಡ್ತೀವಿ. ಹೌದಾ? 5d ಆರ್ಬಿಟಲ್ ನಾವು ಈ ರೀತಿ ಫಿಲ್ ಮಾಡ್ತೀವಿ. we have a 5d orbital like this. we will fill the electron 1 2 3 4 5 ಇವೆಲ್ಲ ಇನ್ಕಂಪ್ಲೀಟ್. ಹೌದಾ? 1 ಇಂದ ಹಿಡಿದು 5 ಆಯ್ತು, 6 ಕೂಡ ಇನ್ಕಂಪ್ಲೀಟ್, 7 ಇನ್ಕಂಪ್ಲೀಟ್, 8 ಇನ್ಕಂಪ್ಲೀಟ್, 9 ಇನ್ಕಂಪ್ಲೀಟ್, 10 ಕಂಪ್ಲೀಟ್ಲಿ ಫಿಲ್ಡ್. 10 ಹಾಕಿದ್ರೆ ಕಂಪ್ಲೀಟ್ಲಿ ಫಿಲ್ಡ್, 9 ವರೆಗೂ ಕಂಪ್ಲೀಟ್ ಇನ್ಕಂಪ್ಲೀಟ್ ಫಿಲ್ಡ್. ಅದಕ್ಕೆ ನಾವು ಇದನ್ನ D1 to 9 ಅಂತ ತಗೊಂಡಿದ್ವಿ ನೋಡಿ, D1 to 9 ಅಂತ ತಗೊಂಡಿದ್ವಿ. ಓಕೆ, ಸೊ ಈ D1 to 9 ಕಾನ್ಫಿಗರೇಷನ್ ಇರಬೇಕು ಯಾವುದೇ ಎಲಿಮೆಂಟ್ ಇದು ಇದ್ರೆ ಕಮ್ಸ್ ಅಂಡರ್ ಟ್ರಾನ್ಸಿಷನ್ ಎಲಿಮೆಂಟ್.
ಇಲ್ಲ ಅಂದ್ರೆ ಅದು ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲ. ಡಿ ಬ್ಲಾಕ್ ಎಲಿಮೆಂಟ್ ಆಗಿರ್ಬೋದು ಬಟ್ ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲ. ಯಾವ ಸ್ಟೇಟ್ ಒಳಗೆ? ಒಂದು ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್ ಅಂದ್ರೇನು? ಲೋವರ್ ಎನರ್ಜಿ ಸ್ಟೇಟ್. ರಿಮೆಂಬರ್, ಲೋವರ್ ಎನರ್ಜಿ ಸ್ಟೇಟ್. ಲೋವರ್ ಎನರ್ಜಿ ಸ್ಟೇಟ್ ಒಳಗೆ ಇರಬೇಕು. ಇಲ್ಲ ಆರ್ ಎನಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ರಿಮೆಂಬರ್, ಫಾರ್ ಡಿ ಬ್ಲಾಕ್ common oxidation state is +2. ಐದರ್ +2 ದಲ್ಲಿ D9 ವರೆಗೆ ಇರಬೇಕು, ಇಲ್ಲ ಅಂದ್ರೆ ಪ್ಲಸ್ ಈ ಗ್ರೌಂಡ್ ಸ್ಟೇಟ್ ಒಳಗೆ D9 ವರೆಗೆ ಇದ್ರೆ ಮಾತ್ರ ನಾವು ಅದನ್ನ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಈಗ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ 2 ನ ಹೇಗೆ ಹೇಳ್ತೀವಿ ಅನ್ನೋದನ್ನ ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಹೇಳ್ತೀನಿ ನಾನು. ಇಲ್ಲಿ ಇಷ್ಟ ನೆನ್ಪಿಟ್ಕೊಳ್ಳಿ, ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ +2 ಅನ್ನೋದು ಗೊತ್ತಿರಲಿ. ಈಗ ನೋಡಿ ಒಂದೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣಂತೆ. ಈಗ ಸ್ಕ್ಯಾಂಡಿಯಂ ಕಾನ್ಫಿಗರೇಷನ್ ಏನಂತ ಬರೀತೀವಿ? ಆರ್ಗಾನ್ 3D1 4s2. 3D1 ಇದೆಯಾ? 1 ಅಂದ್ರೆ ಇನ್ಕಂಪ್ಲೀಟ್ಲಿ ಫಿಲ್ಡ್ ಇದೆ ಅಂದ್ರೆ ಸ್ಕ್ಯಾಂಡಿಯಂ ಈಸ್ ಅ ಟ್ರಾನ್ಸಿಷನ್ ಎಲಿಮೆಂಟ್ ಅಂದಂಗಾಯ್ತು. ನೆಕ್ಸ್ಟ್ ಟಿಟಾನಿಯಂ ನೋಡಿ, ಆರ್ಗಾನ್ ಕಾಮನ್ ಇದೆ, ನಾ ಮತ್ತೆ ಬರೆಯೋದಿಲ್ಲ. 3D2 4s2 ಟಿಟಾನಿಯಂ ಇನ್ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಇದೇ ರೀತಿ ರಿಮೆಂಬರ್, ನಮಗೆ 3D1 3D8 ತನಕನೂ ಪ್ರಾಬ್ಲಮ್ ಇಲ್ಲ, 3D9 ತನಕನೂ ಪ್ರಾಬ್ಲಮ್ ಇಲ್ಲ ನಮಗೆ. ಹೌದಾ? ನಾನು ಮತ್ತಷ್ಟು ಬರೆಯೋದಿಲ್ಲ, ಮುಂದೆ ತೋರಿಸ್ತೀನಿ ಕಾನ್ಫಿಗರೇಷನ್ ಅನ್ನ. ಯಾಕಂದ್ರೆ 1 2 3 4 5 6 7 8 9 ವರೆಗೂ ಇನ್ಕಂಪ್ಲೀಟ್ಲಿ ಫಿಲ್ಡ್ ಇದೆ, 10 ಮಾತ್ರ ಕಂಪ್ಲೀಟ್ಲಿ ಫಿಲ್ಡ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಂತೆ ನೋಡಿ. ಕಾಪರ್ ಕಾನ್ಫಿಗರೇಷನ್ ಏನಂದ್ರೆ 3D10 4s1 3D10 4s1 ಕಾನ್ಫಿಗರೇಷನ್ ಆಫ್ ಕಾಪರ್ ನೆನ್ಪಿಟ್ಕೊಳ್ಳಿ. ಸೊ ಕಾನ್ಫಿಗರೇಷನ್ ಆಫ್ ಕಾಪರ್ ಇಸ್ 3D10 4s1 ಆಯ್ತು. ಈಗ ಕಾಪರ್ ಇನ್ ದ ಗ್ರೌಂಡ್ ಸ್ಟೇಟ್, ಇದು ಗ್ರೌಂಡ್ ಸ್ಟೇಟ್ ಗೊತ್ತಿಲ್ಲ, ಗ್ರೌಂಡ್ ಸ್ಟೇಟ್ 3D10 ಇದೆ, ಗ್ರೌಂಡ್ ಸ್ಟೇಟ್ ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಇದೆ, ಇನ್ಕಂಪ್ಲೀಟ್ ಇಲ್ಲ. ಆರ್ ಇನ್ ಎನಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದಾರೆ, ಹೌದಾ? ಈಗ ನೋಡಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಕಾಪರ್ 2+ ಅಂತ ಬರೆದೆ ನಾನು, ಕಾಪರ್ 2+ ಅಂತ ಬರೆದೆ. ಕರೆಕ್ಟಾ? ಕಾಪರ್ 2+ ಅಂತ ಬರೀತೀನಿ, ಯಾಕಂದ್ರೆ 2+ ಇಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ನಾವು ಈಗ ಆರ್ಗಾನ್ ಆದ್ಮೇಲೆ ನಾವು 4s ಮತ್ತು 3D ಅನ್ನ ಫಿಲ್ ಮಾಡಿದೀವಿ, ಹೌದಾ? ನಾವು ಟೆಲ್ ಮಿ, ನಾವು ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕಾದ್ರೆ, ಯಾವುದೋ ಒಂದು ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕಂದ್ರೆ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. While removing electron, whether we have to remove electron first from 3D or 4s. ಈಗ ಇದು ಎಲೆಕ್ಟ್ರಾನ್, ಹೌದಾ? ಅಂದ್ರೆ ನ್ಯೂಕ್ಲಿಯಸ್ 1 2 3 4 ಈ ರೀತಿ ಶೆಲ್ ಇದೆ, ರೈಟ್? ಸೊ 1s 2s 2p 3s 3p 3d, ಇದು 4s. ಲಾಸ್ಟ್ ಶೆಲ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಲಾಸ್ಟ್ ಶೆಲ್ ಅಂದ್ರೆ ವ್ಯಾಲೆನ್ಸ್ ಶೆಲ್ ಯಾವುದು ಇದರೊಳಗೆ? ವೈಲ್ ಫಿಲ್ಲಿಂಗ್ ಎಲೆಕ್ಟ್ರಾನ್ ಆಫ್ಟರ್ ಆರ್ಗಾನ್ 4s ಅಲ್ಲಿ ಫಸ್ಟ್ ಫಿಲ್ ಮಾಡ್ತೀವಿ, ಅದಾದ್ಮೇಲೆ 3D, ರೈಟ್? ಬಟ್ ಇದು ಫಿಲ್ಲಿಂಗ್ ಮೆಥಡ್, ಯಾಕಂದ್ರೆ N+L ರೂಲ್ ಪ್ರಕಾರ ಎನರ್ಜಿ ಡಿಫರೆನ್ಸ್ ಹಂಗಿದೆ. 4s ಗೆ ಎನರ್ಜಿ ಕಡಿಮೆ ಇದೆ, 3D ಜಾಸ್ತಿ ಇದೆ, ಆ ರೂಲ್ ಅನ್ನು ಯೂಸ್ ಮಾಡಿ ಫಿಲ್ ಮಾಡ್ತೀವಿ. ಬಟ್ ವೈಲ್ ರಿಮೂವಿಂಗ್ ಎಲೆಕ್ಟ್ರಾನ್ಸ್, ರಿಮೆಂಬರ್ ಯು ಹ್ಯಾವ್ ಟು ಆಲ್ವೇಸ್ ರಿಮೂವ್ ಇಟ್ ಫ್ರಮ್ 4s. ನಾವು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ತಲೆಯಲ್ಲಿ ಯಾವ್ದನ್ನ ಇಟ್ಕೋಬಾರ್ದು ಅಂತಂದ್ರೆ, ನಾವು ಲಾಸ್ಟ್ ಆಡ್ ಮಾಡಿದ್ದಲ್ಲಿಂದ ನಾವು ಲಾಸ್ಟ್ ತೆಗಿಬೇಕು. ಇಲ್ಲ, ನಾವು ಲಾಸ್ಟ್ ಆಡ್ ಮಾಡೋ 3D ದಲ್ಲಿ ಅದರಿಂದ ತೆಗಿಯೋದಲ್ಲ, 4s ಇಂದ ಫಸ್ಟ್ ತೆಗಿಬೇಕು. ಇದು 4s ಅಂತ ನೆನ್ಪಿಟ್ಕೋಬೇಡಿ. ವ್ಯಾಲೆನ್ಸ್ ಶೆಲ್ ಯಾವ್ದು ಇರ್ತದೋ ಅಲ್ಲಿಂದ ತೆಗಿಬೇಕು ಮೊದಲು, ಅಷ್ಟೇ ನೆನ್ಪಿಟ್ಕೊಳ್ಳಿ. ವ್ಯಾಲೆನ್ಸ್ ಶೆಲ್ ಇಂದ ಮೊದಲು ಎಲೆಕ್ಟ್ರಾನ್ ತೆಗಿಬೇಕು. ವ್ಯಾಲೆನ್ಸ್ ಇಸ್ 4s, ಅದಕ್ಕೆ ನಾವು 4s ಇಂದ ತೆಗಿಬೇಕು. ಈಗ ನೋಡಿ, Cu ದಿಂದ Cu2+ ಅಂದ್ರೆ ನಾನು 2 ಎಲೆಕ್ಟ್ರಾನ್ ತೆಗಿಬೇಕು. ಎಲ್ಲಿಂದ ತೆಗೆದೆ? 1 4s ಇಂದ ತೆಗೆದುಬಿಟ್ಟೆ, 0 ಆಯ್ತದು. 3D ಇಂದ 1 ತೆಗೆದೆ, 9 ಉಳಿತು, ಹೌದಾ? ಈ ರೀತಿ ರಿಮೆಂಬರ್, ವಿ ಹ್ಯಾವ್ ರಿಮೂವ್ಡ್ ದ ಎಲೆಕ್ಟ್ರಾನ್ಸ್. ನಾವು according to the definition ಏನಿದೆ, transition elements are those elements which are having incompletely filled or partially filled d orbital in its ground state ಅಲ್ಲಿ ಇಲ್ಲ ಕಾಪರ್, ಬಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಕಾಪರ್ 2+. ಅದಕ್ಕೆ ಹೇಳಿದ್ವಿ ಕಾಪರ್ is comes under transition element. ನಮಗೆ ಪ್ರೂವ್ ಆಗ್ಬಿಡ್ತು, ಇದನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ ತಗೋಬಹುದು. ನೋಡಿ 3D10 ಇದೆ, 3D9 ಇದೆ, hence you can consider this as transition element. ಈಗ ನೋಡಿ, ಇನ್ನು ಉಳಿದಿದ್ದು ಒಂದೇ ಎಲಿಮೆಂಟ್, ಯಾಕಂದ್ರೆ 3D8 ತನಕ ನಿಕೆಲ್ ತನಕ ಪ್ರಾಬ್ಲಮ್ ಇಲ್ಲ ನಮಗೆ. ಕಾಪರ್ ಒಂದು ಸ್ವಲ್ಪ ಡೌಟ್ ಇತ್ತು, ಅದು ಕ್ಲಿಯರ್ ಆಗ್ಬಿಡ್ತು. ಈಗ ಜಿಂಕ್ ಅಲ್ಲಿ ಕ್ಯಾಡ್ಮಿಯಂ ಅಲ್ಲಿ ಮರ್ಕ್ಯೂರಿ, ಇದು ಹೆಂಗಿದೆ? ಜಿಂಕ್ ಕ್ಯಾಡ್ಮಿಯಂ ಮರ್ಕ್ಯೂರಿ ಒಂದ್ರ ಕೆಳಗೆ ಒಂದು ಇಡೀ ಸೇಮ್ ಗ್ರೂಪ್ ಒಳಗೆ ಬರ್ತದೆ, ಗೊತ್ತಿರಲಿ, ಮುಂದೆ ತೋರಿಸ್ತೀನಿ. ಸೇಮ್ ಗ್ರೂಪ್ ಒಳಗೆ ಬರ್ತದೆ, ಹೌದಾ? 3D10 4D10 5D10 ಅಂತ ಬಂತು. ಸೊ ಈಗ ಇದರ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ 2+, ಹೌದಾ? 2+. ಇದರ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಗ್ರೌಂಡ್ ಸ್ಟೇಟ್ ಅಲ್ಲಿ ಅಂತೂ ಇದು ನಾನ್ ಟ್ರಾನ್ಸಿಷನ್ ಎಲಿಮೆಂಟ್. ಗ್ರೌಂಡ್ ಸ್ಟೇಟ್ ಅಲ್ಲಿ ನೋ ಡೌಟ್ ನಾನ್ ಟ್ರಾನ್ಸಿಷನ್, ಯಾಕಂದ್ರೆ ಡಿ ಸಬ್ಸ್ಟೇಟ್ ಕಂಪ್ಲೀಟ್ಲಿ ಫಿಲ್ಡ್ ಇದೆ. Zn2+ ಅಂತ ಮಾಡಿದಾಗ ಎಲೆಕ್ಟ್ರಾನ್ ಎಲ್ಲಿಂದ ತೆಗಿತೀರಿ? 4s ಇಂದ ತೆಗಿತೀರಾ, ಉಳಿದಿ 3D10 ಹೌದು, ಇದ್ರೊಳಗೆ 4D10, ಇದ್ರೊಳಗೆ 5D10. ಅಂದ್ರೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲೂ ಕೂಡ ದಿಸ್ ಈಸ್ ಹ್ಯಾವಿಂಗ್ D10. Hence remember we have concluded that group number 12 ದಲ್ಲಿ ಬರ್ತದೆ ಇವೆಲ್ಲ, ಜಿಂಕ್ ಕ್ಯಾಡ್ಮಿಯಂ ಅಂಡ್ ಮರ್ಕ್ಯೂರಿ ಆರ್
ನಾನ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಡಿಸೈಡ್ ಮಾಡಿದ್ವಿ. ಹಾಗಂತೇಳಿ ಹಾಗಾದ್ರೆ ಇದು ಡಿ ಬ್ಲಾಕ್ ಎಲಿಮೆಂಟ್ ಅಲ್ವಾ? ಡಿ ಬ್ಲಾಕ್ ಎಲಿಮೆಂಟೇ, ಯಾಕಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಡಿ ಅಲ್ಲಿ ಎಂಟರ್ ಆಗ್ತಾ ಇದೆ. ಬಟ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಹೇಳಿ ಇನ್ನೊಂದು ಡೆಫಿನಿಷನ್ ಅನ್ನ IUPAC ಅವರು ಕೊಟ್ಟಿದಾರಲ್ಲ, ಅದರ ಪ್ರಕಾರ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಹೇಳಿ ಇದು ಫಿಟ್ ಆಗೋದಿಲ್ಲ. ಆವಾಗ ಒಂದು ಲೈನ್ ಅನ್ನು ಬರಿತೀವಿ ಇಲ್ಲಿ, ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ ಆರ್ ಡಿ ಬ್ಲಾಕ್ ಎಲಿಮೆಂಟ್, ನೋ ಡೌಟ್ ಇನ್ ಇಟ್, ಬಟ್ all D block elements are not a transition element. Remember, all D block elements are not a transition element. Yes. Now in this case, question it was asked, it can be asked, idu kelilla iduvarege, but can be asked like this. Nodi, what ground, idu in text question tagondid nanu, what ground can you say that scandium is a transition element but zinc does not? Avaga configuration baradu helabeku, scandium 3D1 4s2, zinc 3D10 4s2. Now you can write zinc does not have incomplete, remember, incomplete d orbital in its ground state and also in its common oxidation state. Also in its common oxidation state ಅಂತ ಹೇಳಿ ಬರೀಬೇಕು. ಬಹಳ ಸಿಂಪಲ್. Let us move to position of D block element. ಅಂದ್ರೆ ಈಗ D block element position ಹೇಗಿದೆ, ಎಲ್ಲಿದೆ ಅಂತ ನೋಡೋಣಂತೆ. ನೋಡಿ, ಸಿ ಇದೇನು ಕಾಣಿಸ್ತಾ ಇದೆ ನಿಮಗೆ, 3B 4B 5B 6B. ಇದು ನೀವು ಹಳೆಯ ಒಂದು ಪಿರಿಯಾಡಿಕ್ ಟೇಬಲ್ ದಲ್ಲಿ ಓಲ್ಡ್ ಮೆಥಡ್, ಇದು ಮೆಥಡ್ ಆಫ್ ನೇಮಿಂಗ್ ದಿಸ್ ಗ್ರೂಪ್. ಈಗ ನಮ್ಮ ಹತ್ರ ಇರೋದು 3 to 12. ರಿಮೆಂಬರ್, ಈಗ ನಮ್ಮ ಹತ್ರ ಇರೋದು 3 to 12. ಸೊ 3 to 12 ಅಲ್ಲಿ ರಿಮೆಂಬರ್, ಇದು S ಬ್ಲಾಕ್ ಆಯ್ತು, ಇದು P ಬ್ಲಾಕ್ ಆಯ್ತು, ಇದು D ಬ್ಲಾಕ್ ಆಯ್ತು. ಹೌದಾ? ಯಾವ್ಯಾವ ಎಲಿಮೆಂಟ್ ಇದೆ ನೋಡಿ, ನೋಡಿ, ಇಷ್ಟು ಎಲಿಮೆಂಟ್ ಇದೆ ನಮ್ಮ ಹತ್ರ. ಕರೆಕ್ಟ್ ನೋಡ್ತಾ ಹೋಗಿ, ಇಷ್ಟು ಎಲಿಮೆಂಟ್ ಇದೆ. ಹಾಗಾದ್ರೆ ಫಸ್ಟ್ ಸೀರೀಸ್ ಅನ್ನು ಏನಂತ ಕರಿತೀವಿ ನಾವು? 3D ಸೀರೀಸ್ ಅಂತ ಕರಿತೀವಿ. ನೋಡಿ, ಇದು ಪೀರಿಯಡ್ ನಂಬರ್, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಪೀರಿಯಡ್ ನಂಬರ್. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಗ್ರೂಪ್ ನಂಬರ್. 3D series, transition, first transition series ಅಂತ ಕರಿತೀವಿ ನಾವು ಇದನ್ನ 3D. Second one is 4D series, yttrium to cadmium. Third one ನೋಡಿ, lanthanum to mercury, third transition series. Fourth one, see, ಇದು ನಿಮ್ಮ ಸಿಲೆಬಸ್ ಅಲ್ಲಿ ಈಗಲೂ ಕೂಡ ಇನ್ಕಂಪ್ಲೀಟ್ ಅಂತಾನೆ ಇದೆ, ಗೊತ್ತಿರಲಿ. ಕಾನ್ಫಿಗರೇಷನ್ ಬರೆಯೋಣಂತೆ, ಜನರಲ್ ಕಾನ್ಫಿಗರೇಷನ್ ಬರೆಯೋಣಂತೆ. ಓಕೆ ನೋಡಿ, ಒನ್ಸ್ ಅಗೇನ್ ಜನರಲ್ ಕಾನ್ಫಿಗರೇಷನ್ ಕೂಡ 3D ಸೀರೀಸ್ ಗೆ ನೆನಪಿಟ್ಕೊಂಡ್ರೆ ಸಾಕು, ಇನಫ್. ಬಟ್ ನಮಗೆ ನಾಲೆಜ್ ಇರಬೇಕು ಉಳಿದಿದ್ದು, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರೆ ಇದನ್ನ. ಅಂದ್ರೆ ಡೈರೆಕ್ಟ್ ಆಗಿ ಕೇಳಲಿಲ್ಲ ಅಂತಂದ್ರು ಇಂಡೈರೆಕ್ಟ್ ಆಗಿ ನಮಗೆ ಎಲ್ಲಾದ್ರೂ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಓಕೆ, ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಕೇಳಿಲ್ಲ ಅಂತಂದ್ರು ಕೂಡ ಇಂಡೈರೆಕ್ಟ್ ಆಗಿ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಗೊತ್ತಿರಲಿ. ಸೊ ನಂಬರ್ ಆಫ್ ಪೀರಿಯಡ್, 4th ಪೀರಿಯಡ್ ಹೋದ, 3D ಸೀರೀಸ್ ಹೋದ. ಸ್ಕ್ಯಾಂಡಿಯಂ ಟು ಜಿಂಕ್ ಇದೆ. ನಮ್ಮ ಜನರಲ್ ಕಾನ್ಫಿಗರೇಷನ್ ಆಲ್ರೆಡಿ ನಾವು ಹೇಳಿದ್ವಿ, 3D 1 to 10 4s 1 to 2. ಸೆಕೆಂಡ್ ನೋಡಿ ಅದೇ ರೀತಿ 4D ನೋಡಿ, yttrium to cadmium 4D 1 to 10 5s 0 to 2. 6th one 5D ನೋಡಿ, lanthanum to Hd mercury 4f14 5D 1 to 10 6s 1 to 2. 4f14 ಯಾಕೆ ಬಂತು? 6th ಪೀರಿಯಡ್ ಅಲ್ಲಿ 4f ಆರ್ಬಿಟಲ್ ಲ್ಯಾಂಥನೈಟ್ಸ್ ಬರ್ತದೆ, 7th ಪೀರಿಯಡ್ ಅಲ್ಲಿ ಆಕ್ಟಿನೈಟ್ಸ್ ಬರ್ತದೆ, ಗೊತ್ತಿರಲಿ. ದೆನ್ 7th ಅಲ್ಲಿ 6D actinum to copernicium Cn 5f14 6D 1 to 10 7s 1 to 2 ಅಂತ ಬರ್ತದೆ. ನಮಗೆ ಇದು ಇಂಪಾರ್ಟೆಂಟ್, ಇದನ್ನ ಸೆಕೆಂಡ್ ಪ್ರಿಫರೆನ್ಸ್ ಅಷ್ಟೇ. ಅದು ಬೋರ್ಡ್ ಎಕ್ಸಾಮ್ ಬೇಡವೇ ಬೇಡ, ನಮ್ಮ ಸಿಲೆಬಸ್ 3D ಅಷ್ಟೇ ಇದೆ. ಇದು ಜನರಲ್ ಕಾನ್ಫಿಗರೇಷನ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್. ನಾವು ಫಸ್ಟ್ ಟ್ರಾನ್ಸಿಷನ್ ಸೀರೀಸ್, ರಿಮೆಂಬರ್, ಒಂದೊಂದು ಎಲಿಮೆಂಟ್ ನೋಡ್ತಾ ಹೋಗುತ್ತೆ. SC ಅಂದ್ರೆ ಏನು? ಸ್ಕ್ಯಾಂಡಿಯಂ. ಹೆಸರು ಗೊತ್ತಿರ್ಬೇಕು ನಮಗೆ. Ti ಅಂದ್ರೆ ಟಿಟಾನಿಯಂ, V ಅಂದ್ರೆ ವೆನಾಡಿಯಂ, Cr ಅಂದ್ರೆ ಕ್ರೋಮಿಯಂ, Mn ಅಂದ್ರೆ ಮ್ಯಾಂಗನೀಸ್, Fe ಅಂದ್ರೆ ಐರನ್, CO ಅಂದ್ರೆ ಕೋಬಾಲ್ಟ್, Ni ಅಂದ್ರೆ ನಿಕೆಲ್, ಕಾಪರ್ Cu, ಜಿಂಕ್ ಅಂದ್ರೆ ಜಿಂಕ್. ಹೌದಾ? ಇದು 10 ಎಲಿಮೆಂಟ್ ಇದೆ. ಈ 10 ಎಲಿಮೆಂಟ್ ಅನ್ನ ಕಂಪಲ್ಸರಿ ಯು ಹ್ಯಾವ್ ಟು ರಿಮೆಂಬರ್. ಸೊ ಬಹಳ ಈಸಿ ರಿಮೆಂಬರ್, ನೆನ್ಪಿಟ್ಕೊಳ್ಳೋದು ಬಹಳ ಸಿಂಪಲ್. ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕು. ಅದು ಹೇಗೆ ನೆನಪಿರ್ಬೇಕು? Mn ಅಂದ್ರೆ 25, 27th ಯಾವ್ದೊಂದು ಕೋಬಾಲ್ಟ್, 29th ಕಾಪರ್, ಈ ರೀತಿ ಬರಬೇಕದು. ಅಷ್ಟು ಪರ್ಫೆಕ್ಟ್ ಆಗ್ಬೇಕು, ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಆಗ್ಬೇಕು. ಆದ್ರೆ ನಿಮ್ಮ ಒಂದು ಕ್ವಶನ್ ಸಾಲ್ವ್ ಮಾಡೋದು ಈಸಿ ಆಗ್ತದೆ. ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ we will use some mnemonics, some method.
ಸಮ್ ಮೆಥಡ್ ವಿಲ್ ಯೂಸ್. ಓಕೆ, ಇದನ್ನ ನಿಮಾನಿಕ್ ಅಂತ ಕರಿತೀವಿ. ಎಲಿಮೆಂಟ್ ಅನ್ನು ನೆನ್ಪಿಟ್ಕೊಳ್ಳೋದು. ಇದಕ್ಕೆ ನಿಮ್ಮದೇ ಆದ ಒಂದು ನಿಮಾನಿಕ್ಸ್ ಇತ್ತಂದ್ರೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಇದನ್ನೇ ಯೂಸ್ ಮಾಡ್ಬೇಕಂತ ಏನಿಲ್ಲ. ಬಟ್ ನಮ್ಮ ಇಂಟೆನ್ಷನ್ ಏನ್ ನೆನ್ಪಿಟ್ಕೋಬೇಕಷ್ಟೇ. ಈಗ ನಾವ್ ಹೆಂಗ್ ನೆನ್ಪಿಟ್ಕೋತೀವಿ ನೋಡಿ, ಸೈನ್ಸ್ ಟೀಚರ್ ವೆರಿ ಕ್ಲೆವರ್ ಮ್ಯಾನ್ ಆಸ್ಕಿಂಗ್ ಫಾರ್ ಫ್ರೀ ಕೋಚಿಂಗ್ ಫಾರ್ ನೀಡಿ ಕಸಿನ್. ಕರೆಕ್ಟ್ ನೋಡಿ, ಸೈನ್ಸ್ ಟೀಚರ್ ವೆರಿ ಕ್ಲೆವರ್ ಮ್ಯಾನ್ ಆಸ್ಕಿಂಗ್ ಫಾರ್ ಫ್ರೀ ಕೋಚಿಂಗ್ ಫಾರ್ ನೀಡಿ ಕಸಿನ್. ಹೇಗೆ ಸೈನ್ಸ್ ಅಲ್ಲಿ ನೋಡಿ, ಎಸ್ ಇದೆ, ಟಿಟಾನಿಯಂ, ಟಿ ಇದೆ, ವೆರಾಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕೆಲ್, ಕಾಪರ್, CO ಇದೆ, CO ತಗೊಳ್ಳೋಣ, CO ಕಾಪರ್, ಸಿನ್ ಅಂದ್ರೆ ಜಿಂಕ್ ಅಂತ ತಗೊಂಡಿದ್ವಿ, ಜಿಂಕ್. ಇದು ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ನ್ಯೂಮಾನಿಕ್ಸ್. ರಿಮೆಂಬರ್ ನ್ಯೂಮಾನಿಕ್ಸ್. ಇದನ್ನ PDF ಕಳಿಸ್ತೀನಿ. ಇದನ್ನ ನೋಟ್ಸ್ ಅಲ್ಲಿ ಆಡ್ ಮಾಡಿಲ್ಲ ನಾನು, ಯಾಕಂದ್ರೆ ಅಫಿಷಿಯಲ್ ಇದನ್ನ ಹೇಳಕ್ ಬರೋದು ಹಂಗೆ ನೋಟ್ಸ್ ಅಲ್ಲಿ. ಇದು ನಿಮ್ಗೆ ಗೊತ್ತಿರ್ಬೇಕಷ್ಟೇ, ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ಕೊಡೋದಿಲ್ಲ. ನಾವು ಹಂಗೆ ಒಂದು ಸೆಂಟೆನ್ಸ್ ಮಾಡಿ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಮಾಡ್ಕೊಂಡಿದ್ದು. ಎಸ್, ಇದು ಫಸ್ಟ್ ನ್ಯೂಮಾನಿಕ್. ಸೆಕೆಂಡ್ ನೋಡಿ, ಸೆಕೆಂಡ್ ಇಟ್ರಿಯಂ ಟು ಕ್ಯಾಡ್ಮಿಯಂ. ಹಾಗಾದ್ರೆ ಇದನ್ನ ನೆನ್ಪಿಟ್ಕೋಬೇಕಾ? ಥರ್ಡ್ ಒನ್ ಲುಟೇಷಿಯಂ. ಲುಟೇಷಿಯಂ ಅಲ್ಲ, ಇದು LA ಆಗ್ಬೇಕಿದು, LA ಲ್ಯಾಂಥನಮ್. ಇದು LA ಲ್ಯಾಂಥನಮ್ ಟು ಮರ್ಕ್ಯುರಿ. ಹಾಗಾದ್ರೆ ನೆನ್ಪಿರ್ಬೇಕಾ ಅಂತ ಕೇಳಿದ್ರೆ ಇದು ನಿಮಗೆ ಬಿಟ್ಟಿದ್ದು. ಸೆಕೆಂಡ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್. ಇದನ್ನ ಕಂಪಲ್ಸರಿ ಇಲ್ಲ, ಯಾಕಂದ್ರೆ ನಮ್ಗೆ ಬೋರ್ಡ್ ಎಕ್ಸಾಮ್ ಹೆಲ್ಪ್ ಆಗೋದಿಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಇದನ್ನ ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಒಂದಷ್ಟು ಕ್ವಶನ್ ಅಲ್ಲಿ ನಾವು ಈಸಿಲಿ ಸಾಲ್ವ್ ಮಾಡಬಹುದು, ಅಂದ್ರೆ ಸ್ಪೀಡ್ ಆಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಒಂದು ನ್ಯೂಮಾನಿಕ್ಸ್ ಅನ್ನು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಬಹಳ ಸಿಂಪಲ್. ಸೊ ನ್ಯೂಮಾನಿಕ್ಸ್ ನೋಡಿ, ಇ ಅಂದ್ರೆ ವಾಯ್ ಅಂದ್ರೆ ಯು ವಿಲ್ ರೈಟ್ ಇಟ್ ಆಸ್ ಯಾಕ್. ಝಡ್ ಯಾಕ್ ಅಂದ್ರೆ ಪ್ರಾಣಿ, ಇದು ಯಾಕ್ ಅಂತ ಕೇಳ್ತೀನಿ ನೀವು. ಜಿಗ್ ಯಾಕಂದ್ರೆ ಯಾಕೆ ಅಲ್ಲ. ಸೊ ZR ಅಂದ್ರೆ ಜಿಬ್ರಾ, ಜಿಬ್ರಾ, ಜಿಬ್ರಾ. NB ಇದೆ, ಹೌದಾ, NB ಇದೆ, NB ಹಂಗೆ ಬರುತ್ತೆ, ಆನ್ ಅಂತ ತಗೊಳ್ಳಂತೆ, ಆಂಡ್ ಅಂತ ಹೇಳಿದೆ, ಆಕ್ಚುಲಿ NB ಅಂತ ತಗೊಳ್ಳಂತೆ. ಮಂಕಿ, ಮಂಕಿ, ಮಾಲಿಬ್ಡಿನಮ್. ಟುಕ್, ಟುಕ್ ಅಲ್ಲಿ TOOC ತಗೋತೀನಿ, ನನ್ಗೆ ಗೊತ್ತಿದೆ TOOK ಇಸ್ ಟುಕ್, ಬಟ್ ಟುಕ್ TOOC, ಟೆಕ್ನಿಷಿಯನ್. ರುಧರ್, ರೋಡ್, ಒನ್ಸ್ ಅಗೇನ್ ರೋಡ್ ಸ್ಪೆಲ್ಲಿಂಗ್ ROAD, ನನ್ಗೆ ಗೊತ್ತಿದೆ, ನನ್ಗೆ ಗೊತ್ತಿಲ್ಲಪ್ಪ ಅಂತ ತಿಳ್ಕೊಬೇಡಿ, ಇಷ್ಟು ಇಂಗ್ಲಿಷ್ ಗೊತ್ತು ನನಗೂ. ರೋಡ್. ಪ್ಲೇಡ್, ಪ್ಲೇಡ್ ವಿತ್ ಸಿಲ್ವರ್ AG, ಅದು ನೀವು ಸಿಲ್ವರ್ ಅಂತ ಬರ್ಕೊಳ್ಳಿ, ಸಿಲ್ವರ್ AG ಬ್ರಾಕೆಟ್ ಅಲ್ಲಿ ಬರೀತೀರಿ. ಕ್ಯಾಂಡಲ್ಸ್, ಕ್ಯಾಂಡಲ್ಸ್. ಇದು ಇದು ನ್ಯೂಮಾನಿಕ್ಸ್. 4 ಸಲ ಹೇಳಿದ್ರೆ ನಮ್ಗೆ ನೆನಪಾಗ್ತದೆ, ಅವಾಗ ಯಾವ ಎಲಿಮೆಂಟ್ ನಮ್ಗೆ ಮರೆಯೋದೇ ಇಲ್ಲ. ಯಾಕ್, ಇಟ್ರಿಯಂ, ಸಿರ್ಕೋನಿಯಂ, ZR, ನಿಯೋಬಿಯಂ. ಯಾಕ್, ಜಿಬ್ರಾ ಅಂಡ್ ಮಂಕಿ. ಯಾಕ್, ಜಿಬ್ರಾ ಅಂಡ್ ಮಂಕಿ. ಎಂಡ್ ಅಂತ ಬರೀದ್ವಿ, ನಮ್ಗೆ ಗೊತ್ತಿದೆ. ವಾಟ್ಸ್ಆಪ್ ಅಲ್ಲಿ ನಾವು ಎಂಡ್ ಅಂತ ಎಲ್ಲಿ ಬರೀತೀವಿ, ಎಂಡ್ ಅಂತ ಬರೀತೀವಿ, ಹೌದಾ ಫ್ರೆಂಡ್ಸ್, ಮೆಸೇಜ್ ಮಾಡ್ಬೇಕಾದ್ರೆ. ಹಾಗೆ ಅಂಡ್ ಮಂಕಿ MO, ನಿಯೋಬಿಯಂ. ಟುಕ್ TC, ಟೆಕ್ನಿಷಿಯನ್. ರುದರ್ ರೋಡ್ RU, RH ರೋಡ್. ಪ್ಲೇಡ್ PD, ಸಿಲ್ವರ್ AG, ಕ್ಯಾಂಡಲ್ಸ್ CD. ಸೊ ಯಾಕ್, ಜಿಬ್ರಾ ಅಂಡ್ ಮಂಕಿ ಟುಕ್ ರುದರ್ ರೋಡ್ ಪ್ಲೇಡ್ ವಿತ್ ಸಿಲ್ವರ್ ಕ್ಯಾಂಡಲ್ಸ್. ಸಿ, ಇದಕ್ಕೆ ಮೀನಿಂಗ್ ಇರಬೇಕು ಅಂತ ಏನಿಲ್ಲ, ಮೀನಿಂಗ್ ಯಾರು ಕೇಳೋದಿಲ್ಲ, ಗೊತ್ತಿಲ್ಲ. ಡೋಂಟ್ ವರಿ ಅಬೌಟ್ ದಟ್. ನಾವು 5D ಸೀರೀಸ್ ನೋಡಿ, 5D ಸೀರೀಸ್ ಕರೆಕ್ಟ್ ನೋಡಿ. LA ಅಂದ್ರೆ ಲಾ, ಇದು ಹಿಂದಿ ಸ್ಟೇಟ್ಮೆಂಟ್, ಲಾ. ಹಫ್ತಾ, HF ಹಫ್ತಾ. ಟಾಕ್ಲೆ ಅಂದ್ರೆ ಗೊತ್ತಿರ್ತದೆ, ಕೂದಲಿರೋ ತಲೆ ಮೇಲೆ ಕೂದಲಿರೋ ಟಾಕ್ಲೆ ಅಂತ ಕರೀತಾರೆ. ವರ್ಣ, ಲಾ ಹಫ್ತಾ ಟಾಕ್ಲೆ ವರ್ಣ. ಹಫ್ತಾ ಕೊಡಬೇಕು, ಇಲ್ಲ ಅಂದ್ರೆ ವರ್ಣ, ಇಲ್ಲ ಅಂದ್ರೆ. ರಿಮೆಂಬರ್, ರೆಹಮಾನ್, ಒಸ್ಮಾನ್, ಇರ್ಫಾನ್. ಪೀಟೇಂಗೆ ಅಂದ್ರೆ ಹೊಡಿತಾರೆ ಅಂತ, ಪೀಟೇಂಗೆ. और हंसेंगे, पीटेंगे और हंसेंगे. सो इधर नोड़ी, ला लैंथनम, HF हॉफनियम, टैंटलम, टंगस्टन W, रहमान RE, ओस्मान OS, इरफान इरिडियम, PET प्लैटिनम, गोल्ड AU, हंसेंगे HG मर्क्यूरी. So this way we will remember 4D also and 5D also. Now we will write the configuration of the element. Configuration, remember, in this case we know that D block element ಅಲ್ಲಿ 3D series ಅಷ್ಟ ನಾವು ತಗೋತೀವಿ. ಫಸ್ಟ್ ಆಫ್ ಆಲ್ 3D series ಅಷ್ಟ ತಗೋತೀವಿ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮ್ಗೆ ಗೊತ್ತಿದೆ, n-1d 1 to 10, ns 1 to 2. n ಅಂದ್ರೆ ನಂಬರ್ ಆಫ್ ಪೀರಿಯಡ್. ಸೊ 3D series ಗೆ ಕಾನ್ಫಿಗರೇಷನ್ ಏನಂತಂದ್ರೆ ಅರ್ಗಾನ್ 3d 1 to 10,
4s1 to 2 ನೋಡಿ argon 3d1 to 10 4s1 to 2 remember that, right? So this is first transition series configuration. ಈಗ ಇದು ವ್ಯಾಲೆನ್ಸ್ ಶೆಲ್, ಇದು ಪೆನಾಲ್ಟಿಮೇಟ್ ಶೆಲ್ ನಮ್ಗೆ ಗೊತ್ತಿದೆ, ರೈಟ್? ಈ ಕಾನ್ಫಿಗರೇಷನ್ ಬರೀತಾ ಹೋಗುತ್ತೆ ಕರೆಕ್ಟ್ ಆಗಿ ನೋಡಿ. ಕಾನ್ಫಿಗರೇಷನ್ ಎಕ್ಸ್ಪೆಕ್ಟೆಡ್ ಕಾನ್ಫಿಗರೇಷನ್ ಸ್ಕ್ಯಾಂಡಿಯಂ 4s and 3d ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಸ್ಕ್ಯಾಂಡಿಯಂ 1 ಎಲೆಕ್ಟ್ರಾನ್ 20 ಆದ್ಮೇಲೆ ಅಂದ್ರೆ 18 ಅರ್ಗಾನ್ ಇದೆ, ಫಸ್ಟ್ 4s ಫಿಲ್ ಮಾಡ್ತೀವಿ, ಅದಾದ್ಮೇಲೆ 3d 1 ಫಿಲ್ ಮಾಡ್ತೀವಿ. ಟಿಟಾನಿಯಂ 4s2 3d2, ವೆನಾಡಿಯಂ 4s2 3d3, ಕ್ರೋಮಿಯಂ 4s2 3d4, ಮ್ಯಾಂಗನೀಸ್ 4s2 3d5, ಐರನ್ 4s2 3d6, ಕೋಬಾಲ್ಟ್ 3d7, ನಿಕೆಲ್ 3d8, ಕಾಪರ್ 3d9, ಜಿಂಕ್ 3d10. ಇದರಲ್ಲಿ ಎರಡು ಕಾನ್ಫಿಗರೇಷನ್ ಬರ್ತಿದ್ದೀನಿ ನಾನು. ಕ್ರೋಮಿಯಂ ಅಂಡ್ ಕಾಪರ್, ಬಿಫೋರ್ ಕರೆಕ್ಟಿಂಗ್ ದೋಸ್ ಟು ಕಾನ್ಫಿಗರೇಷನ್ ವಾಟ್ ಯು ಹ್ಯಾವ್ ಟು ನೋ ಇಸ್ ರೂಲ್ ಫಾರ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಲಾಸ್ಟ್ ಇಯರ್ ನೆನ್ಪು ಮಾಡ್ಕೊಳ್ಳಿ. ರೂಲ್ಸ್ ಫಾರ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಏನ್ ಹೇಳ್ತೀವಿ? ಅಕಾರ್ಡಿಂಗ್ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆರ್ಬಿಟಲ್ಸ್ ವಿಚ್ ಆರ್ zero filled or exactly half filled or completely filled are extra stable. Because of that remember, ಈಗ ಡಿ ಸಬ್ಶೆಲ್ ಅಲ್ಲಿ ನಾವು 0 ಫಿಲ್ ಮಾಡಿದ್ರೆ ಏನೂ ಇಲ್ಲ, ಈಗ ಗೊತ್ತಿದೆ. D5 ಅಂದ್ರೆ ನೋಡಿ 5 ಅನ್ಪೇರ್ಡ್ ಹಾಫ್ ಫಿಲ್ಡ್, D10 ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್. ಸೊ ಅಕಾರ್ಡಿಂಗ್ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ರೂಲ್ ವೇಕೆಂಟ್, ಹಾಫ್ ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್ ಆರ್ ಮೋರ್ ಸ್ಟೇಬಲ್. ಅದು ಡಿ ಇರ್ಲಿ, ಎಸ್ ಪಿ ಇರ್ಲಿ, ಎಫ್ ಇರ್ಲಿ. ಎಸ್ ಸಿ ಜನರಲಿ ಕನ್ಸಿಡರ್ ಮಾಡೋದಿಲ್ಲ ನಾವು, ಯಾಕೆ? ಎಸ್ ಅಲ್ಲಿ ಇರೋದೇ ಮ್ಯಾಕ್ಸಿಮಮ್ 2, ಹಾಫ್ ಅಂದ್ರೆ 1, ಡಿಫ್ರೆನ್ಸ್ ಇಲ್ಲ ಅದ್ರೊಳಗೆ. ಯಾಕಂದ್ರೆ ಕಂಪ್ಲೀಟ್ ಅಂದ್ರೆ 2, ಹಾಫ್ ಅಂದ್ರೆ 1, ಡಿಫ್ರೆನ್ಸ್ ಇಲ್ಲ. ಬಟ್ ಪಿ ದಲ್ಲಿ ಡಿಫ್ರೆನ್ಸ್ ಇದೆ, ಹಾಫ್ ಅಂದ್ರೆ 3, ಕಂಪ್ಲೀಟ್ ಫೀಲ್ಡ್ ಅಂತಂದ್ರೆ 6. ಇದ್ರಲ್ಲಿ ನೋಡಿ 10, 5, ಎಫ್ ಅಲ್ಲಿ 14, 7, ಅವಾಗ ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಜನರಲಿ ರಿಮೆಂಬರ್ ದಟ್. ಈಗ ನೋಡ್ತಾ ಹೋಗಿ ಎಲಿಮೆಂಟ್ ಸ್ಕ್ಯಾಂಡಿಯಂ ಟು ಜಿಂಕ್ ಎಕ್ಸ್ಪೆಕ್ಟೆಡ್ ಕಾನ್ಫಿಗರೇಷನ್ ಬರೀತಾ ಹೋದ್ವಿ. ಸೊ ಸ್ಕ್ಯಾಂಡಿಯಂ ಕರೆಕ್ಟ್ ಇದೆ, ಟಿಟಾನಿಯಂ ಕರೆಕ್ಟ್ ಇದೆ, ವೆನಾಡಿಯಂ ಕರೆಕ್ಟ್ ಇದೆ. ಬಟ್ ಕ್ರೋಮಿಯಂ ಬಂದಾಗ ಏನಾಗ್ತದ ಅಂತಂದ್ರೆ ಡ್ಯೂ ಟು ದ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆಫ್ ಸಬ್ಶೆಲ್, ಕ್ರೋಮಿಯಂ ಅಂಡ್ ಕಾಪರ್ ಶೋ ಎಬ್ನಾರ್ಮಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅದನ್ನ ನಾವೇನಂತ ಕರಿತೀವಿ? ಎಕ್ಸೆಪ್ಷನ್ ಅಂತ ಕರಿತೀವಿ. ಎಕ್ಸೆಪ್ಷನ್ ಅಂತ ಕರಿತೀವಿ ಕ್ರೋಮಿಯಂ ಅಂಡ್ ಕಾಪರ್. ಅದನ್ನ ಎಬ್ನಾರ್ಮಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳಿದಾರೆ ಅಲ್ಲಿ ಅಷ್ಟೇ. ಯಾಕೆ ಅಂತ ಅಂದ್ರೆ ದಟ್ ಈಸ್ ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್. ನೋಡಿ ಇದು 3d4 4s2 ಹೋದ, 3d9 4s2 ಇದೆ. ಈಗ 3d4 4s2 ನಾ ಬರ್ಕೊಂಡಿದ್ದೀನಿ ಇಲ್ಲಿ. ಈಗ ಏನ್ ಮಾಡ್ತೀನಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಇದನ್ನ ನೋಡಿ ಇಲ್ಲೇನ್ ಕಾಣಿಸಲ್ಲ, ಇದು ನೋಡ್ತಾ ಹೋಗಿ. 1 ಎಲೆಕ್ಟ್ರಾನ್ ತೆಗಿತೀನಿ, ತೆಗೆದು ನೋಡಿ 3d4 ದಾಗ ಹಾಕಿದೆ. ಎಲ್ಲಿಂದ ತೆಗೆದೆ? 4s ಇಂದ 1 ತೆಗೆದು 3d ಗೆ ಹಾಕಿದೆ. ನೋಡಿ ಕರೆಕ್ಟ್ ನೋಡಿ, 4s2 ಇರೋದು 4s1 ಆಯ್ತು, 3d4 3d5 ಆಯ್ತು. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸೆಪ್ಷನ್ ಕಾನ್ಫಿಗರೇಷನ್. ಮುಂದೆ ಉಳಿದಿದ್ದೆಲ್ಲ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇವು 3 ಕರೆಕ್ಟ್ ಇತ್ತು. ಕಾಪರ್ ಅಂತ ಬಂದಾಗ ನೋಡಿ ಮತ್ತೆ 3d9 4s2 ಇದೆ. 4s ಇಂದ 1 ಎಲೆಕ್ಟ್ರಾನ್ ತೆಗಿತೀನಿ, ಇಲ್ಲಿ ನೋಡ್ತಾ ಹೋಗಿ ಕರೆಕ್ಟ್ ಆಗಿ. 4s ಇಂದ 1 ಎಲೆಕ್ಟ್ರಾನ್ ತೆಗೆದು 3d ಹಾಕಿದೆ ನೋಡಿ. 4s ಇಂದ 1 ತೆಗೆದು 3d ಹಾಕಿದೆ ನೋಡಿ. 4s ಇಂದ 1 ತೆಗೆದು 3d ಹಾಕಿದೆ. 3d10 ಆಯ್ತು, 4s1 ಆಯ್ತು. ದಿಸ್ ಈಸ್ ಎಕ್ಸೆಪ್ಷನ್ ಕಾನ್ಫಿಗರೇಷನ್. ದೆನ್ ಜಿಂಕ್ ಈಸ್ ಕಾಮನ್ 3d10 4s2. ಅಂದ್ರೆ ಕ್ರೋಮಿಯಂ ಮತ್ತು ಕಾಪರ್ಗೆ ಇದನ್ನ ಬರೆಯೋ ಹಾಗಿಲ್ಲ, ಇದನ್ನ ಬರೆಯೋ ಹಾಗಿಲ್ಲ, ಇದನ್ನ ಬರೀಬೇಕು. ಇದು ಡ್ಯೂ ಟು ದಿ ರಿಮೆಂಬರ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಹಾಫ್ ಫಿಲ್ಡ್ ಆರ್ಬಿಟಲ್. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್. ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ ಕಾಮನ್ ಆಗಿ ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಯಾವ್ಯಾವ್ದು ಅಂತಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಮೆಟಾಲಿಕ್ ಪ್ರಾಪರ್ಟೀಸ್. ಮೆಟಾಲಿಕ್ ಪ್ರಾಪರ್ಟೀಸ್ ಅಂದ್ರೆ ಏನು? ಮೆಲೆಬಿಲಿಟಿ ಇರ್ಬೋದು, ಡಕ್ಟಿಲಿಟಿ ಇರ್ಬೋದು, ರೈಟ್? ಮೆಟಾಲಿಕ್ ಕ್ಲಸ್ಟರ್ ಇರ್ಬೋದು, ಟೆನ್ಸೈಲ್ ಸ್ಟ್ರೆಂತ್ ಇರ್ಬೋದು, ಕಂಡಕ್ಟಿವಿಟಿ, ಇವೆಲ್ಲದೂ ಕೂಡ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ ಎಕ್ಸಿಬಿಟ್ ದೀಸ್ ಪ್ರಾಪರ್ಟೀಸ್. ಬೋತ್ ರಿಮೆಂಬರ್ ಇನ್ ದಿಸ್ ಕೇಸ್ ನಮ್ಮ ಕಾನ್ಫಿಗರೇಷನ್ ಏನಿದೆ? n-1 ಇದೆ ಮತ್ತೆ ns ಇದೆ, ಹೌದಾ? n-1 and ns ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಟೇಕ್ ಪಾರ್ಟ್ ಇನ್ ದ ಮೆಟಾಲಿಕ್ ಬಾಂಡಿಂಗ್. ನಾಳೆ ಹೇಳ್ತೀನಿ ನಿಮಗೆ ವಾಟ್ ಈಸ್ ಮೆಟಾಲಿಕ್ ಬಾಂಡಿಂಗ್. ಯಾಕಂದ್ರೆ ನಮಗೆ ಕೋವಾಲೆಂಟ್ ಬಾಂಡಿಂಗ್ ಬಗ್ಗೆ ಗೊತ್ತಿದೆ, ಕೋವಾಲೆಂಟ್ ಏನಂತ ಗೊತ್ತಿದೆ, ಅಯಾನಿಕ್ ಏನಂತ ಗೊತ್ತಿದೆ, ಹೈಡ್ರೋಜನ್ ನಾವು ಲಾಸ್ಟ್ ಇಯರ್ ಕಲ್ತಿದ್ವಿ. ಬಟ್ ಮೆಟಾಲಿಕ್ ಎಲ್ಲೂ ಕಲ್ತಿಲ್ಲ. ಮೆಟಾಲಿಕ್ ಎಲಿಮೆಂಟ್, ಮೆಟಾಲಿಕ್ ಬಾಂಡಿಂಗ್ ಅನ್ನೋ ಸ್ಪೆಷಲ್ ಬಾಂಡಿಂಗ್, ಯಾವ ರೀತಿ ಬಾಂಡ್ ಆಗ್ತದೆ ಅನ್ನೋದು ನಾಳೆ ಹೇಳ್ತೀನಿ ನನಗೆ. ಮೆಟಾಲಿಕ್ ಬಾಂಡಿಂಗ್ ಹೌ ಇಟ್ ವಿಲ್ ಟೇಕ್ ಪ್ಲೇಸ್ ಅಂತ ಹೇಳಿ. ಮೆಟಾಲಿಕ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತದೆ. ದ ನಂಬರ್ ಆಫ್ ಎಲೆಕ್ಟ್ರಾನ್ ಟೇಕಿಂಗ್ ಪಾರ್ಟ್ ಇನ್ ದ ಬಾಂಡಿಂಗ್ ಈಸ್ ಹೈ. ಯಾಕಂದ್ರೆ n-1d ಮತ್ತೆ ns ಎರಡೂ ಇನ್ವಾಲ್ವ್ ಆಗ್ತದೆ. ಅದಕ್ಕೆ ನಂಬರ್ ಆಫ್ ಬಾಂಡಿಂಗ್ ಟೇಕ್ ಪಾರ್ಟ್ ಇನ್ ದ ಬಾಂಡಿಂಗ್ ವಿಲ್ ಬಿ ಮೋರ್. ಹೆನ್ಸ್ ದೇ ಇನ್ವಾಲ್ವ್ ಇನ್ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡಿಂಗ್ ಅಂಡ್ ಹ್ಯಾವ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್. ಸೊ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಇರ್ತದೆ ಅಂಡ್ ಆಲ್ಸೋ ದೇ ಹ್ಯಾವ್ ಹೈ ಡೆನ್ಸಿಟಿ, ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎಕ್ಸೆಟ್ರಾ. ಇವೆಲ್ಲ ಆರ್ಡರ್, ಮೆಲ್ಟಿಂಗ್ ಪಾಯಿಂಟ್ ಯಾವ ರೀತಿ ವೇರಿ ಆಗ್ತದೆ, ಬಾಯ್ಲಿಂಗ್ ಪಾಯಿಂಟ್ ಯಾವ ರೀತಿ ವೇರಿ ಆಗ್ತದೆ, ಎಲ್ಲದನ್ನು ಕೂಡ ಮುಂದಿನ ಒಂದಷ್ಟು ಕ್ಲಾಸಸ್ ಒಳಗೆ ನಮಗೆ ಸಿಲೆಬಸ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ.
ನೆಕ್ಸ್ಟ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಇದು ಒಪ್ಕೊಳ್ಳುವಂಥದ್ದು, ಯಾಕಂದ್ರೆ ಮೆಟಲ್ಸ್ ಇದೆ, ಮೆಟಾಲಿಕ್ ನೇಚರ್ ಇದೆ ಅಂತ ಅಂದ್ಮೇಲೆ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ in the transition metals N-1d and Ns electrons are nearly same energy. ಗೊತ್ತಿರಲಿ, ನಿಯರ್ಲಿ ಸೇಮ್ ಎನರ್ಜಿ ಇರೋದಕ್ಕೆ ಏನ್ ಮಾಡ್ತದೆ, ಇವೆರಡೂ ಕೂಡ ಇನ್ವಾಲ್ವಿಂಗ್ ಇನ್ ದ ಬಾಂಡಿಂಗ್, ವೆರಿ ಇಂಪಾರ್ಟೆಂಟ್. N-1d and Ns both can take part in the bonding easily because they are having less energy level, hence they exhibit variable oxidation state. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾಳೆ ಕ್ಲಾಸ್ ಡಿಸ್ಕಸ್ ಮಾಡೋಣ, ಯಾಕಂದ್ರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನೋದು ಸಪರೇಟ್ ಒಂದು ಟಾಪಿಕ್ ಇದೆ ನಮಗೆ. ನೆಕ್ಸ್ಟ್, ಇನ್ ಮೋಸ್ಟ್ ಆಫ್ ದ ಕ್ಯಾಟಿಯಾನ್ಸ್ ಟ್ರಾನ್ಸಿಷನ್ ಮೆಟಲ್ಸ್ ಯಾರು ಅನ್ಪೇಡ್ ಎಲೆಕ್ಟ್ರಾನ್, ಆಲ್ರೆಡಿ ನಾನು ತೋರಿಸಿದೆ ನಿಮಗೆ. ಈಗ ನೋಡಿ Fe3+ ಒಳಗೆ 5 ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದೆ, ನಿಕೆಲ್ 2+ ಒಳಗೆ 2 ಅನ್ಪೇಡ್ ಎಲೆಕ್ಟ್ರಾನ್ ಇದೆ. ಈ ರೀತಿ ಸೊ ಮೋಸ್ಟ್ ಆಫ್ ದ ಕ್ಯಾಟಿಯಾನ್ಸ್ ವಿಲ್ ಹ್ಯಾವ್ ದೇರ್ ಆರ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್. ದೆನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ನೋಡಿ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಕೋಆರ್ಡಿನೇಷನ್ ಬಾಂಡ್ ಇರ್ತದೆ, ಅದ್ರ ಬಗ್ಗೆ ಡೀಟೇಲ್ ಒಂದು ಚಾಪ್ಟರ್ ಇದೆ ನಮಗೆ, ಸೆಕೆಂಡ್ ಟರ್ಮ್ ಅಲ್ಲಿ ಇದೆ. ಟ್ರಾನ್ಸಿಷನ್ ಎಲಿಮೆಂಟ್ ಹ್ಯಾವಿಂಗ್ ದಟ್ ಕೆಪಾಸಿಟಿ ಟು ಫಾರ್ಮ್ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸಸ್, ರಿಮೆಂಬರ್ ದಟ್. ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸಸ್ ಅನ್ನು ಫಾರ್ಮ್ ಮಾಡುವಂತ ಎಬಿಲಿಟಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಗೆ ಇವೆ. ನೆಕ್ಸ್ಟ್, ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಂಪೌಂಡ್ಸ್ ಹ್ಯಾವ್ ಕೆಟಾಲಿಟಿಕ್ ಪ್ರಾಪರ್ಟಿ. ಕೆಟಾಲಿಟಿಕ್ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡ್ತದೆ. ಬಹಳ ರಿಯಾಕ್ಷನ್ಸ್ ಒಳಗೆ ಕೆಟಾಲಿಸ್ಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ? ಟ್ರಾನ್ಸಿಷನ್ ಮೆಟಲ್ ಅಂತ ಪ್ರಾಪರ್ಟಿ ಯಾವುದು ಅಂದ್ರೆ ಅಡ್ವಾಂಟೇಜ್ ಏನಿದೆ ಕೆಟಾಲಿಸ್ಟ್ ಅಂತ ಯೂಸ್ ಮಾಡಿದಾಗ ಇವೆಲ್ಲದನ್ನ ಡೀಟೇಲ್ ಆಗಿ ಕೆಟಾಲಿಸ್ಟ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ನಿಮ್ ನೋಟ್ಸ್ ಒಳಗೆ ಎಲ್ಲ ಇದೆ. So okay, don't worry. Variable oxidation state, so unpaired electron, color, complex formation, catalytic nature, melting point, boiling point, metallic nature ಎಲ್ಲದೂ ಇದೆ. ಅವೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ. ಅಲ್ಲಿ ಏನು ಮುಂದಿದೆ ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್. ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ ಅಂದ್ರೆ ಕಾರ್ಬನ್ ಅಂಡ್ ಮೆಟಲ್ ಬಾಂಡ್ ಇರುವಂತಹ ಕಂಪೌಂಡ್ ಅನ್ನ ಆರ್ಗ್ಯಾನೋಮೆಟಾಲಿಕ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗ್ರಿಗ್ನಾರ್ಡ್ ರಿಯಸೆಂಟ್ ಅಂತ ನೆನ್ಪು ಮಾಡ್ಕೊಳ್ಳಿ. ಗ್ರಿಗ್ನಾರ್ಡ್ ರಿಯಸೆಂಟ್ ಅಲ್ಲಿ ಏನ್ ಬರೀತೀವಿ? RMgX, R ಬದಲಿಗೆ CH3 ತಗೋರಿ, CH3MgX. ದಿಸ್ ಈಸ್ ಕಾಲ್ಡ್ ಆಸ್ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್. ಆಕ್ಚುಲಿ ಇದರಲ್ಲಿ ಮೆಗ್ನೀಷಿಯಂ ಇದೆ. ಇಲ್ಲಿ ಇರುವಂತ ಕಂಪೌಂಡ್ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಇರ್ತದೆ ಅಷ್ಟೇ. ಇಲ್ಲಿ ನೋಡಿ ಕಾರ್ಬನ್ ಮತ್ತೆ ಮೆಟಲ್ ಬಾಂಡ್ ಇದೆಯಾ ಮೆಗ್ನೀಷಿಯಂ, ಅದಕ್ಕೆ ಇಲ್ಲಿ ನೋಡಿ ಹೈಡ್ರೋಜನ್ ಬಾಂಡ್ ಅಲ್ಲ ಮತ್ತಿದು ಗೊತ್ತಿರಲಿ, ಹಿಂಗಿರ್ತದೆ ಆಕ್ಚುಲಿ. CH3Mg ಬರೀಬೇಕಾದ್ರೆ ಹಂಗೆ ಬರೀತೀವಿ. ಕಾರ್ಬನ್ ಮತ್ತೆ Mg ಬಾಂಡ್ ಇದೆ ಅಂದ್ರೆ ಆರ್ಗ್ಯಾನೋ ಅಂದ್ರೆ ಕಾರ್ಬನ್, ಮೆಟಾಲಿಕ್ ಅಂದ್ರೆ ಮೆಟಲ್. ಆರ್ಗ್ಯಾನೋಮೆಟಾಲಿಕ್ ಬಾಂಡ್ ಇದ್ರೆ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಇದು ರಿಮೆಂಬರ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಟ್ರಾನ್ಸಿಷನ್ ಎಲಿಮೆಂಟ್. ಇದನ್ನ ಈ ರೀತಿ ಕೇಳೋದಿಲ್ಲ, ರೈಟ್ ಎನಿ 3 ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳೋದಿಲ್ಲ, ಗೊತ್ತಿರಲಿ. ಇದ್ರಲ್ಲಿ ಏನ್ ಕೇಳ್ತಾರೆ? ವೇರಿಯಬಲ್ ಆಕ್ಸಿಡೇಷನ್ಸ್ ಬಗ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಬಹುದು, ಕಾಂಪ್ಲೆಕ್ಸ್ ಬಗ್ಗೆ 2 ಮಾರ್ಕ್ಸ್ ಕೇಳ್ತಾರೆ, ಕೆಟಾಲಿಟಿಕ್ ಪ್ರಾಪರ್ಟಿ ಬಗ್ಗೆ 2 ಮಾರ್ಕ್ಸ್ ಕೇಳಬಹುದು, ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ 1 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಈ ರೀತಿ ಅದನ್ನ ಡೀಟೇಲ್ ಆಗಿ ಮೆಟಾಲಿಕ್ ಬಿಹೇವಿಯರ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.